ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಮ್ಮ ಬಲಗೈ ಸಮಾಜದ ಎಲ್ಲ ಗೌರವಾನ್ವಿತ ಮುಖಂಡರು ಇವತ್ತು ನಾವೊಂದು ಸಭೆಯನ್ನು ಮಾಡಿ ಮೈಸೂರು ತಾಲೂಕು ಚಾಮುಂಡೇಶ್ವರಿ ಕ್ಷೇತ್ರ ಮತ್ತು ಮೈಸೂರು ತಾಲೂಕಿಗೆ 25ನೇ ತಾರೀಕು ನಮ್ಮ ಸಮಾಜದ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಒಳ ಮೀಸಲಾತಿಯಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಿದೆ. ಅದ್ರ ವಿರುದ್ಧ ನಮ್ಮ ಜಿಲ್ಲೆಯಿಂದ ಸಾಕಷ್ಟು ಜನ ಹೋಗಬೇಕು ಅಂತೇಳಿ ಎಲ್ಲ ಗೌರವಾನ್ವಿತ ನಮ್ಮ ಮುಖಂಡರು, ನಮ್ಮ ಜಾವರಪ್ಪನವ್ರು ಆಗ್ಬೋದು, ನಮ್ಮ ಶಿವಕುಮಾರ ಸ್ವಾಮಿ ಅವ್ರು ಆಗ್ಬೋದು, ಇನ್ನೂ ಅನೇಕ ಜನ ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಸಮಾಜದ ಎಲ್ಲ ಜಿಲ್ಲೆಯ ಮುಖಂಡರುಗಳು ಚರ್ಚೆ ಮಾಡಿ ಇವತ್ತು ನಮಗಾದಂಥ ಅನ್ಯಾಯವನ್ನು ಮುಂದಿನ ಮಕ್ಕಳಿಗೆ ಅದು ಮರಣ ಶಾಸನ ಆಗ್ತಿದೆ. ಒಳ ಮೀಸಲಾತಿ ನಮ್ಮ ಸಮಾಜ ಸಾಕಷ್ಟು ಇಡೀ ರಾಜ್ಯದಲ್ಲಿ ಬೀದರಿಂದ ಚಾಮರಾಜನಗರ ತನಕ ಕೂಡ ನಾವು ಬಲಗೈ ಸಮಾಜ, ವಲಯ ಸಮಾಜ, ಛಲವಾದಿಗಳು, ಆದಿ ಕರ್ನಾಟಕ ನಾವು ಸಾಕಷ್ಟು ಜನಸಂಖ್ಯೆಯನ್ನು ಹೊಂದಿದ್ದೇವೆ. ಆದರೆ ಒಬ್ಬ ನಾಗಮೋಹನ್ ದಾಸ್ ಅನ್ನೋರು RSSನ ಏಜೆಂಟು. ಅವರು ನಮ್ಮ ಸಮಾಜನ ಏನಿವತ್ತು ಕೆಲವು ಕಡೆ ಆದಿ ಕರ್ನಾಟಕ ಅಂತ ಬರ್ಸಿದ್ದಾರೆ, ಕೆಲವು ಕಡೆ ಆದಿ ದ್ರಾವಿಡ ಅಂತ ಬರ್ಸಿದ್ದಾರೆ, ಕೆಲವು ಕಡೆ ಪರ್ಯನ್ ಅಂತ ಬರ್ಸಿದ್ದಾರೆ, ಪರ್ಯ ಅಂತ ಬರ್ಸಿದ್ದಾರೆ, ಮತ್ತು ನಮ್ಮ ಬುದ್ಧಿಸ್ಟ್ ಅಂತ ಬರ್ಸಿದ್ದಾರೆ, ಮತ್ತು ಕೆಲವರು ಕ್ರಿಶ್ಚಿಯನ್ಗೆ ಕೊಳ್ಳೇಗಾಲ ಬಾರ್ಡರ್ನಲ್ಲಿ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ. ಕೆಲವು ಕಡೆ ಅವರು ಕೂಡ SC ಅಂತ ಬರ್ಸಿದ್ರು ಕೂಡ ಇವೆಲ್ಲನೂ ಕೂಡ ಒಳಗೊಂಡು ಇವತ್ತು ಆದಿ ಕರ್ನಾಟಕ, ಛಲವಾದಿ, ಮತ್ತು ಆದಿ ದ್ರಾವಿಡ, ಪರ್ಯ, ಮಹಾರು ಮತ್ತು ಮಾಲ ಸಾಕಷ್ಟು ಬಲಗೈ ಸಮಾಜದ ಒಳಗೊಂಡಂಥ ಜಾತಿಯನ್ನು ಬೇರೆ ಕಡೆ ಅದನ್ನ ವರ್ಗೀಕರಿಸಿ ನಮ್ಮ ಸಮಾಜಕ್ಕೆ ಘೋರ ಅನ್ಯಾಯವನ್ನು ನಾಗಮೋಹನ್ ದಾಸ್ ಅವರು ಮಾಡಿದ್ದಾರೆ. ಅದರಿಂದ ಆ ನಾಗಮೋಹನ್ ದಾಸ್ ವರದಿಯನ್ನು ಮತ್ತು ಒಳ ಮೀಸಲಾತಿಯ ವಿರುದ್ಧ ಇವತ್ತು ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗಿದೆ. ಅದರ ವಿರುದ್ಧ 25ನೇ ತಾರೀಕು ನಡೆಯುವಂಥ ಬೃಹತ್ ಸಭೆಗೆ ನಮ್ಮ ಜಿಲ್ಲೆಯ ಎಲ್ಲ ಬಲಗೈ ಸಮಾಜದ ಮುಖಂಡರು ಇವತ್ತು ಮೈಸೂರಿನಲ್ಲಿ ಚರ್ಚೆ ಮಾಡಿ ಸಾಕಷ್ಟು ಜನ ಹಳ್ಳಿಯಿಂದ ಅಂಬೇಡ್ಕರ್ ಸಂಘ, ಮಹಿಳಾ ಸಂಘ, ಯುವಕರು, ಯಜಮಾನರುಗಳು, ಮುಖಂಡರುಗಳು ಎಲ್ಲ ಕೂಡ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ ನಮ್ಮ ಮುಖಂಡರುಗಳು ಇವತ್ತು ಡಿಸೈಡ್ ಮಾಡಿದ್ದೇವೆ. ಅದೇ ರೀತಿ ಎಲ್ಲ ನಮ್ಮ ಜಿಲ್ಲೆಯ ಜನ ನಮ್ಮ ಮೈಸೂರಿನಲ್ಲಿ ಅವತ್ತು ನಮ್ಮ ಬಲಗೈ ಸಮಾಜದ ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗ್ತದೆ, ನಮ್ಮ ಸಮಾಜದ ಉಳಿವನ್ನು ಉಳಿಸ್ಬೇಕಾಗ್ತದೆ, ನಮ್ಮ ಮಕ್ಕಳ ಭವಿಷ್ಯವನ್ನು ಉಳಿಸ್ಬೇಕಾಗ್ತದೆ. ಇಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ನಾವು ಹೋರಾಟವನ್ನು ಮಾಡಿ ಇವತ್ತು ನಮ್ಮ ಸಮಾಜಕ್ಕೆ ನ್ಯಾಯವನ್ನು ಕಲಿಸ್ಕೊಡೋದ ಶಕ್ತಿಯನ್ನು ನಾವೆಲ್ಲರೂ ಕೂಡ ಇವತ್ತು ನಮ್ಮ ಮುಖಂಡರುಗಳು ಇವತ್ತು ಮಾಡ್ತೇವೆ ಅಂತೇಳಿ ತಿಳಿಸ್ತಾ, ಮತ್ತು ಕೆಲವು ಮುಖಂಡರುಗಳು ನಮ್ಮ ಸಮಾಜದ ಮಂತ್ರಿಗಳನ್ನು ಮತ್ತು ಸಮಾಜದ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಅವ್ರಿಗೇನು ನಾವು ಸಲಹೆಯನ್ನು ಕೊಡ್ತೇವೆ ಅಂದರೆ, ನಿಮ್ಮ ಸಮಾಜದ ಮುಖಂಡರನ್ನ ನಾವು ರಕ್ಷಣೆ ಮಾಡಿದ್ದೇವೆ, ಅವ್ರನ್ನ ಮಂತ್ರಿ ಮಾಡಿದ್ದೇವೆ, ಅವ್ರನ್ನ ಕಾಪಾಡ್ಕೊಂಡು ಬಂದಿದ್ದೇವೆ, ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡಿದ್ದೇವೆ. ಆದರೆ ನೀವು ಇದೇ ರೀತಿ ನಮ್ಮ ಸಮಾಜದ ಬಗ್ಗೆ, ನಮ್ಮ ಸಮಾಜದ ಮಂತ್ರಿಗಳ ಬಗ್ಗೆ ನೀವು ಹಗುರವಾಗಿ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಬೀದಿನಲ್ಲಿ ನಿಮ್ಮ ಮಂತ್ರಿಗಳಿಗೆ ಯಾವ ಕೆಲಸ ಮಾಡಬೇಕಾಗ್ತದೆ ಅದನ್ನ ಮಾಡೋಂಥ ಶಕ್ತಿ ಬಲಗೈನ ಸಮಾಜದ ಮುಖಂಡರುಗಳಿಗಿದೆ, ಸಂಘಟನೆಯವ್ರಿಗಿದೆ. ಆ ರೀತಿ ಏನಾದ್ರು ನೀವು ಮಾಡಿಸ್ಕೊಂಡದ್ದೇ ಆದರೆ, ಈಗ ನೀವು ಮಂತ್ರಿಗಳಿದ್ದೀರಿ, ನಮ್ಮ ಸಮಾಜದ ಮಂತ್ರಿಗಳ ಬಗ್ಗೆ ಅವಳನ್ನ ಕರೆ ಮಾಡ್ತಾರೆ, ಅವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ, ಅವ್ರ ಬಗ್ಗೆ ನೀಚವಾದಂಥ ಕೆಲಸವನ್ನು ಮಾಡ್ತಾರೆ. ಅವ್ರನ್ನ ನೀವು ಒಳಕ್ಕೆ ಕುಡ್ಕೊಳ್ಳೋ ಕೆಲಸ ಮಾಡಿದ್ರೆ ನಾವು ಕೂಡ ನೀವು ಎಲ್ಲೆಲ್ಲಿ ಬರ್ತೀರಿ ನಿಮಗೆ ಕಪ್ಪು ಮಸಿಯನ್ನು ಬಳಿಯುವಂಥ ಕೆಲಸವನ್ನು ನಮ್ಮ ಸಮಾಜದ ಮುಖಂಡರು, ಸಂಘಟನೆಯವರು, ಎಲ್ಲ ನಮ್ಮ ಚಿಂತಕರು, ಹೋರಾಟಗಾರರು ಏನು ಮಾಡ್ಬೇಕಂತೆ ಹೋರಾಟ ಮಾಡಿ ತೋರಿಸ್ತೇವೆ ಅಂತೇಳಿ ಮುಖಾಂತರ ನಾವು ಎಲ್ಲರೂ ನಮ್ಮ ಜಿಲ್ಲೆಯ ಜನಕ್ಕೆ ನಾವು ಬೆಂಗಳೂರಿಗೆ ಏನು ಫ್ರೀಡಮ್ ಪಾರ್ಕಲ್ಲಿ 25ಕ್ಕೆ ಸಭೆಯನಿಗೆ ನಾವೆಲ್ಲರೂ ಕರ್ಕೊಂಡು ಹೋಗಿ ಬೆಂಬಲಿಸಬೇಕು ಅಂತೇಳಿ ನೀವೆಲ್ಲರೂ ಮನೆಗೂ ಬರಬೇಕು ಅಂತೇಳಿ ಎಲ್ಲರೂ ಕೈ ಮುಗಿದು ನಮ್ಮ ಭೀಮ ವಂದನೆಗಳನ್ನು ಎಲ್ರಿಗೂ ಸಲ್ಲಿಸುತ್ತೆ. ಇಡೀ ಬೀದರಿಂದ ಚಾಮರಾಜನಗರ ತನಕ ಬೆಂಗಳೂರಿನಲ್ಲಿ ಅವತ್ತು ನಮ್ಮ ಬಲಗೈ ವಲಯ ಸಮಾಜಗಳು, ಉಪಜಾತಿಗಳು ಅವತ್ತು ಹೋರಾಟವನ್ನು ಮಾಡಬೇಕಾಗ್ತದೆ. ನಮ್ಮ ಹಕ್ಕಿಗಾಗಿ, ನಮ್ಮ ಉಳಿವಿಗಾಗಿ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ. ಸುಮಾರು 5 ಲಕ್ಷದಿಂದ ಮೇಲೆ ಜನ ಸೇರಿ ಅವತ್ತು ಹೋರಾಟವನ್ನು ಮಾಡೋಂಥ ಎಲ್ಲರೂ ಕೂಡ ಒಟ್ಟಾಗಿ ನಾವು ನಮ್ಮ ಶಕ್ತಿಯನ್ನು ಅಲ್ಲಿ ತೋರಿಸ್ತೇವೆ. ಏನು 25ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲೇ ಒಳ ಮೀಸಲಾತಿ ಮತ್ತು ಏನು ನಮ್ಮ ಬಲಗೈ ಸಮುದಾಯಕ್ಕಾಗಿರೋಂಥ ಅನ್ಯಾಯವನ್ನು ವಿರೋಧಿಸಿ 5 ಲಕ್ಷಕ್ಕೂ ಮಿಗಿಲಾಗಿ ಏನು ನಮ್ಮ ಜನಾಂಗದ ಒಂದು ಬೃಹತ್ ಪ್ರತಿಭಟನೆಗೆ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನರೇಂದ್ರ ಅವರ ನಾಯಕತ್ವದಲ್ಲೇ ಇವತ್ತು ನಾವು ಸಭೆಯನ್ನು ಕರೆದು ಇವತ್ತು ಇಡೀ ಜಿಲ್ಲಾದ್ಯಂತ ಇವತ್ತು ನಮ್ಮ ಬಲಗೈ ಸಮುದಾಯದ ಎಲ್ಲ ಮುಖಂಡರುಗಳು ಭಾಗವಹಿಸಿ ಮುಂದಿನ ಕಾರ್ಯಕ್ರಮದ ರೂಪುರೇಷೆಗಳನ್ನ ತಯಾರು ಮಾಡಿದ್ದೇವೆ. ಮುಂದೆ 25ಕ್ಕೆ ನಮ್ಮ ಜಿಲ್ಲೆಯಿಂದ ಬಹುತೇಕ ಒಂದು 50,000 ಇಡೀ ಜಿಲ್ಲೆಯಾದ್ಯಂತ ಓಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ. ಹಾಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸರ್ವಪಕ್ಷ ಎಲ್ಲ ನಾಯಕರುಗಳು ಕೂಡ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀವಿ.